ಹಾಯ್ ಫ್ರೆಂಡ್ಸ್, ಹಲೋ, ಹೆಂಗಿದ್ದೀರಿ? ನಾನು ಅಂತೂ ತುಂಬ ಆರಾಮದೇನಿ ರೀ. ನೀವು ಹೆಂಗದ್ರಿ? ನಿಮ್ಮ ಸಪೋರ್ಟ ಮತ್ತು ಆಶೀರ್ವಾದದಿಂದ ನಾನಂತೂ ತುಂಬ ಅಂದ್ರೆ ತುಂಬ ಆರಾಮದೇನಿ ರೀ. ನೀವು ಹೆಂಗದಿರಿ ಫ್ರೆಂಡ್ಸ? ಏನು ಹೊಲ ತೋರಿಸ್ಲಿಕ್ಕತ್ತಾರಲ್ಲ ಅಂತ ಅನ್ಕೋಬೇಡ್ರಿ. ಇದು ನಮ್ದು ನೋಡಿರಿ ಫ್ರೆಂಡ್ಸ್. ಇದು ಹೊಲ ಇವತ್ತು ಹೊಲ ಹರಿಸ್ಲಿಕ್ಕಂತ ಬಂದೇವ್ರಿ. ಯಾಕಂದ್ರೆ ಹಿಂಗಾರಿ ಚಲೋ ಆತಲ್ರಿ. ಇನ್ನು ರೈತರ ಜೀವನಕ್ಕೆ ರೆಸ್ಟ್ ಅನ್ನೋದು ಇರೋದಿಲ್ಲ ರೀ. ಆಯಿತು, ಮುಂಗಾರಿದಂತ್ರ ಮುಗೀತ್ರಿ. ಈಗ ಹಿಂಗಾರಿ ಬೆಳೆಗೆ ನಾವು ಹೊಲ ಹರಿಸ್ಬೇಕಲ್ರಿ. ಹಾಗಾಗಿ ಹೊಲ ಹರಿಸ್ಲಿಕ್ಕಂತ ಬಂದೇವ್ರಿ ಫ್ರೆಂಡ್ಸ್. ಅರಿಗೆ ಅಲ್ಲ ಹೋಗ್ಯಾರ್ರಿ. ಇದು ಕುಕ್ನೂರು ಸನಿವಾಯ್ತಲ್ರಿ ಹೊಲ. ಹಾಗಾಗಿ ಸಂತಿನೂ ಅದಾತು ಅಂತ ಬಂದ್ರಿ. ಇದೆಲ್ಲ ನಮ್ದು ರೀ ಫ್ರೆಂಡ್ಸ ಹೊಲ. ಇಲ್ಲಿ 4 ಎಕರೆ ಹೊಲ ಅದ ರೀ ನಮ್ದು. ಈಗ ಆ ಹೊಲಕ್ಕೆ ಉಳ್ಳಿ ಬಿತ್ತಿಸ್ಬೇಕಂತ ಬಂದೇವೆ ನೋಡ್ರಿ. ನಾವು ಉಳ್ಳಿ ಬಿತ್ತಿಸ್ಬೇಕಂತ ಬೆಳಗ್ಗೆ ರೂಟ್ರ್ ಹೊಡ್ಯಾಕಂತ ಹೇಳಿದ್ವಿ ರೀ. ನೋಡ್ರಿ ರೂಟ್ರ್ ಹೊಡೆದು ಹೋಗ್ಯಾವ್ರಿ. ಕೆಂಪು ಮಣ್ಣಿನ ಹೊಲ ಮಸಾಲೆ ಅಂತೇವಲ್ರಿ, ಅಂಥ ಹೊಲ ನೋಡ್ರಿ ಫ್ರೆಂಡ್ಸ್. ಇದು ಇದಕ್ಕೆ ಉಳ್ಳಿ ಬಿತ್ಸಕ್ಕಂತ ಬರ್ಬೇಕಂತ ಬಂದಿದ್ವಿ ರೀ. ಇನ್ನು ಅವ ಗಾಡಿ ಅವು ಬಂದಿತ್ತಿಲ್ಲ ರೀ. ತಡ್ರಿ, ನಮ್ಮ ಹೊಲ ನಮ್ಮೆಲ್ಲ ಫ್ರೆಂಡ್ಸ್ ತೋರಿಸೋಣ, ನಿಮಗೆಲ್ಲ ತೋರಿಸ್ಬೇಕನ್ನೋ ಆಸೆ ಇರ್ಲಿಂತ ನಾ ಈ ಒಂದು ವಿಡಿಯೋ ಸ್ಟಾರ್ಟ್ ಮಾಡೀನಿ ರೀ. ಬರ್ರಿ ಫ್ರೆಂಡ್ಸ, ಇವತ್ತು ಮತ್ತು ಇನ್ನೇನು ಸಮಾಚಾರ ಅನ್ನೋದನ್ನು ಹೇಳ್ತಾ ಹೋಗ್ತೀನಿ ರೀ. ನೋಡಿರಿ ಫ್ರೆಂಡ್ಸು. ಹಾಯ್ ಫ್ರೆಂಡ್ಸ್, ಬರ್ರಿ ಇವತ್ತು ಹೊಲ ನೋಡ್ಲಿಕ್ಕಂತ ಬಂದ್ವಿ ನೋಡ್ರಿ. ಇದೇ ನಮ್ಮ ಮಸಾರಿ ಹೊಲ ರೀ. ಇದು ಹರ್ಗ್ಸಕ್ಕೆ ಬಂದಿದ್ವಿ ರೀ ಇವತ್ತು ಹೊಲಕ್ಕೆ. ಅರಿಗೆ ಹೋಗ್ಯಾರ್ರಿ ಅವರು. ಮತ್ತು ಹರಿಗೆ ಹೋದ್ಮೇಲೆ ನೋಡ್ಬೇಕಲ್ರಿ ಫ್ರೆಂಡ್ಸ, ಹೆಂಗೆ ಅರಿಗಾರ ಹೆಂಗಿಲ್ಲ ಅಂತ ಅದನ್ನು ನೋಡ್ಲಿಕ್ಕಂತ ಬಂದೇವೆ ನೋಡ್ರಿ. ಇದೇ ರೀ ನಮ್ಮ ಹೊಲ. ಇಲ್ಲಿ ಕಾಣಿಸ್ಲಿಕ್ಕಂತೈತಿ ಇದ ನೋಡ್ರಿ ಫ್ರೆಂಡ್ಸ್ ನಮ್ಮ ಹೊಲ. ಈಗ ಸುಮಾರು ಒಂದೂವರೆ ಯಾಕಂದ್ರೆ ಬೆಳಗ್ಗೆ ಕೆಲಸ ಎಲ್ಲ ಮುಗಿಸ್ಕೊಂಡು ನಾವು ಬರ್ಬೇಕಲ್ರಿ. ಭಾಳ ಲೇಟ್ ಅಂದ್ರೆ ಲೇಟ್ ಆಯ್ತು ರೀ. ಮತ್ತು ಅವ ಬಿತ್ತವನು ಇಲ್ಲರಿ, ನಾವು ಲೇಟಾಗಿನ ಬರ್ತೇವೆ ರೀ. ಇನ್ನೂ ಒಂದು ಹೊಲ ಐತಿ ಬಿತ್ತೋದು. ಹಾಗಾಗಿ ನಾವು ಈಗ ಬರೋದಿಲ್ಲ ಅಂತಂದು ಹೇಳಿದೆ. ಹಾಗಾಗಿ ನಾವು ಸ್ವಲ್ಪ ಲೇಟಾಗಿ ಬಂದ್ವಿ ರೀ. ಇನ್ನು ಉಳ್ಳಿ ಬಿತ್ತಕ್ಕಂತಂದು ಉಳ್ಳಿ ಇವನ್ನ ಬೀಜ ಅವನ್ನೆಲ್ಲ ತರಕ್ಕೆ ನಮ್ಮ ಯಜಮಾನ್ರು ಊರಾಗ ಹೋಗ್ಯಾರ ನೋಡ್ರಿ. ಹಾಗಾಗಿ ನಾನು ಒಬ್ಬೇಕಿನ ಇದ್ದೆ ರೀ. ಸ್ವಲ್ಪ ಕಸ ಅದ ಆರಿಸೋದೈತಿ. ನೋಡಿ ಆರಿಸು ಆದ್ರೆ ಇಲ್ಲಿಲ್ಲ ಅಂದ್ರೆ ನೋಡಿ ಹೆಂಗೆ ಮಾಡ್ತೀವಿ ಅಂದ್ರೆ ಇದು ಏನು ಕಸ ಆರಿಸೋದು ಒಬ್ಬರು ಆರ್ಸೋದು ಭಾಳ ಬೇಸರ ಫ್ರೆಂಡ್ಸ್. ಹಾಗಾಗಿ ತಡಿ ಒಂದು ವಿಡಿಯೋ ಮಾಡ್ಕೊಳೋನು ಅಂದು ವಿಡಿಯೋ ಮಾಡ್ಲಿಕ್ಕತ್ತೇನೆ ನೋಡಿರಿ ಫ್ರೆಂಡ್ಸ್. ಬೆಳಗ್ಗೆ ಟೈಮು ಕೆಲಸ ಅಂದ್ರೆ ಭಾಳ ನಡೆದಿರ್ತಾವೆ ರೀ ಫ್ರೆಂಡ್ಸ್. ಏನು ಮಾಡ್ಬೇಕು ರೀ, ಆಜು ಬಾಜು ಮನೆಯವರು ಬಂದಿರ್ತಾರಲ್ರಿ. ಎದಕ್ಕರ ಹಂಗಾತು ಹಿಂಗಾತು ಅಂತ ಹೇಳಕ್ಕೆ ಹಳ್ಳಿಯಾಗಿದ್ದು ಒಂದು ಸಡನ್ ರೀ. ಏನಾರ ಒಂದು ಚಿಕ್ಕ ಪುಟ್ಟ ಮಾತಾಡ್ದಿತ್ತು ಅಂದ್ರೆ ಕೆಲಸ ಇದ್ರಲ್ಲಕ್ಕೆ ಬಂದು ಮೊದಲು ಇನ್ನೊಬ್ರಿಗೆ ಮುಟ್ಟಿಸಿ ಹೇಳಾರ್ದ ಅವ್ರಿಗೆ ಸಮಾಧಾನ ಆಗೋದಿಲ್ಲ ರೀ. ಅಂಥ ಮಂದಿ ಎಲ್ಲಾದ್ರೂ ಇರ್ತಾರಲ್ರಿ. ನಿಮಗೆ ಗೊತ್ತಿದ್ದೈತಿ. ಹಾಗಾಗಿ ಹಂಗೆ ಬಂದು ರೀ. ಮತ್ತು ಇನ್ನೇನು ಹೇಳೋದು, ಮನೆ ಮಠ ಬಂದಿರ್ತಾರಲ್ಲ ಅವ್ರಿಗೆ ಕೊಟ್ಟು ಹೇಳಿ ಮತ್ತು ಎಲ್ಲ ಮುಗಿಸೋದನ್ನ ಇಷ್ಟ ಆಯ್ತು ನೋಡಿರಿ ಫ್ರೆಂಡ್ಸ್. ಕಿರಾಣಿ ಅಂಗಡಿಗೆ ಹೋಗ್ಬೇಕಿತ್ತಲ್ರಿ. ಹಾಗಾಗಿ ಮತ್ತು ಹೊಲನೂ ನೋಡಿದ್ವಿ. ಹೋಗ್ಬಿಟ್ರಾತು. ಮತ್ತು ನಾನು ನಿಂತ್ಕೊಂಡ್ರೆ ಸುಮ್ಮನೆ ಟೈಮ್ ಆಗುತ್ತೆ ಅಂತಂದು ಮತ್ತು ಗಾಡಿ ಹೊಡ್ಕೊಂಡು ನಮ್ಮ ಮನೆಯವ್ರು ಹೋಗ್ಬಿಡು ನಡಿ ಅತ್ತಾಗ. ಮತ್ತು ಹೊಲ ಬಿಚ್ಚೋದು ಒಳ್ಳೆ ಇನ್ನೊಬ್ಬ ಬೀಜ ಅದು ತರೋದು ಲೇಟ್ ಆಗುತ್ತಲ್ಲ, ಹೋಗ್ಬಿಡೋಣ ಅಂದ್ರೆ ಹಾಗಾಗಿ ಹೊಂಟು ನೋಡ್ರಿ ಫ್ರೆಂಡ್ಸ. ಮತ್ತು ಇದು ಕುಕ್ನೂರಿಗೆ ಹೋಗೋ ರೋಡ್ ಐತ್ರಿ. ಇದು ಕುಕ್ನೂರಿಗೆ ನಾವು ಏನೋ ಸಂತಿ ಪಾಟಿ ಇದ್ರು ಕುಕ್ನೂರಿಗೆ ಹೋಗ್ತೇವ್ರಿ ಯಾವಾಗಲೂ. ಯಾಕಂದ್ರೆ ನಮಗೆ ಸಮೀಪ ಆಗೋದು ಅದ ರೀ. ಒಂದು 4-5 ಕಿಲೋಮೀಟ್ರ್ ಅಷ್ಟೇ ಆಗತ್ತೆ ರೀ. ಅದಕ್ಕೆ ನಾವು ಕುಕ್ನೂರಿಗೆ ಮತ್ತು ಹೊಲನೂ ದೂರ ಇಲ್ಲರಿ ಕುಕ್ನೂರಿಗೆ. ನಮ್ಮ ಊರ್ಲಿದ್ರನ ಭಾಳ ದೂರ ರೀ ಹೊಲ. ಹಾಗಾಗಿ ಕುಕ್ನೂರಿಗೆ ಹೊಂಟಿವಿ ರೀ. ಮತ್ತು ಕಿರಾಣಿ ಅದೆಲ್ಲ ಖಾಲಿ ಆಗಿತ್ತು ರೀ. ಹಂಗಾಗಿ ಕಿರಾಣಿ ಮಾಡಿಕೊಂಡು ಹೊಳೆ ಬರೋ ಮುಂದೆ ಬೇಕಾರೆ ಇದನ್ನು ತಂದ್ರೆ ಆತಂತಂದು ಹೊಂಟಿವಿ ನೋಡ್ರಿ ಫ್ರೆಂಡ್ಸ. ಏನು ಮಾಡೋದು ರೀ, ಕೆಲಸ ಒಂದ್ರ ಮ್ಯಾಗ ಒಂದು ಬಂದಾಬಿಟ್ಟಿವಿ ರೀ. ಮತ್ತು ಅದು ಮುಗಿಸ್ಕೊಂಡು ಹೋಗೋಣ ಅಂತಂದು ಹೊಂಟಿವಿ ರೀ. ಇಲ್ಲಿ ಇದು ಇವಾಗ ಆಗಿರೋ ರೈಲ್ವೆ ಸ್ಟೇಷನ್ ನೋಡ್ರಿ. ಇನ್ನು ಹಳಿ ಹಾಕಕತ್ತಾರ್ರಿ. ಆದ್ರೆ ಇನ್ನು ಚಲೋ ಆಗಿಲ್ಲ ರೀ ಫ್ರೆಂಡ್ಸ. ರೈಲ್ವೆ ಹಳಿ ರೀ ಇದು. ಕಿರಾಣಿ ಅಂಗಡಿ ಬಂದ್ವಿ ನೋಡ್ರಿ ಫ್ರೆಂಡ್ಸ. ಇದರಿ ನಾವು ಕಿರಾಣಿ ತೊಗೊಳೋದ್ರಿ. ಮತ್ತು ಕಿರಾಣಿ ತೊಗೊಂಡು ಹೋದ್ರಾತಂತಂದು ಬಂದಿರಿ ಫ್ರೆಂಡ್ಸ. ಕಿರಾಣಿಯ ಅಂಗಡಿ ಒಳಗೆ ಎಲ್ಲ ಐಟಮ್ಸ ಹೇಳಕತ್ತಿದ್ದೀನಿ ರೀ. ಒಂದೊಂದು ಕೊಡ್ಲಿಕ್ಕತ್ತಿದ್ರು ನೋಡ್ರಿ ಫ್ರೆಂಡ್ಸ್. ಇದು ಕುಕ್ನೂರಾಗಿರುವಂಥ ಅಂಗಡಿ ರೀ. ಇದು ಗುರ್ಲಿಂಗಜ್ಜರ ಅಂಗಡಿ ಅಂತ ನಾವು ಇಲ್ಲೇ ರೀ ನೋಡ್ರಿ ಕಾಯಂ ತೊಗೊಳೋದ್ರಿ ಫ್ರೆಂಡ್ಸ್.